ಭದ್ರತೆ ನಂಬಿಕೆಗೆ ಹೆಸರಾದ ಸ್ಟೀಲ್ ಅಂತ ಅಂದರೆ ಅದು ಇಂಡಸ್ 555D TMT ಕಂಬಿಗಳು. ಇವತ್ತು ನಾವು ನಿಮ್ಮನ್ನ ಬೆಂಗಳೂರಿನ ಹೊಂಗಸಂದ್ರದ ಬೇಗೂರು ಮೇನ್ ರೋಡ್ನಲ್ಲಿರುವಂತಹ ದುರ್ಗಾ ಸ್ಟೀಲ್ ಕಾರ್ಪೊರೇಷನ್ಗೆ ಕರ್ಕೊಂಡ್ಬಂದಿದ್ದೀವಿ. ಸೊ ಇವತ್ತು ಇಂಡಸ್ ಕಂಬಿಗಳ ಬಗ್ಗೆ ನಿಮಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತೀವಿ. ಸೊ ಮಿಸ್ ಮಾಡದೆ ನೋಡಿ ಪಬ್ಲಿಕ್ ಮ್ಯೂಸಿಕ್ನ ಪಬ್ಲಿಕ್ ಚಾಯ್ಸ್. ಆ್ಯಂಡ್ ನಾನು ನಿಮ್ಮ ಜೊತೆ ಇರ್ತೀನಿ, ನಿಮ್ಮ ಪ್ರೀತಿಯ ವಿಜೆ ಅನ್ನು. ಬೆಂಗಳೂರಿನ ಹೊಂಗಸಂದ್ರದಲ್ಲಿರುವಂತಹ ದುರ್ಗಾ ಸ್ಟೀಲ್ ಕಾರ್ಪೊರೇಷನಲ್ಲಿ ನಾವಿದ್ದೀವಿ. ಆ್ಯಂಡ್ ಇದೀಗ ಇಲ್ಲಿಗೆ ಇಂಡಸ್ 555D TMT ಕಂಬಿಗಳನ್ನು ಪರ್ಚೇಸ್ ಮಾಡೋದಕ್ಕೆ ಒಬ್ಬರು ಕಸ್ಟಮರ್ ಬಂದಿದ್ದಾರೆ. ಸೊ ಅವರನ್ನು ನಾವು ಇವಾಗ ಮಾತಾಡಿಸ್ತಾ ಇದ್ದೀವಿ. ಹಾಯ್ ಸರ್, ನಮಸ್ತೆ. ಹಲೋ, ಹಾಯ್. ನಿಮ್ಮ ಹೆಸರು? ವೆಂಕಟೇಶ್ ಅವರು. ಓಕೆ, ಇವಾಗ ನಮಗೆ ಗೊತ್ತಾಯಿತು ನೀವು ಮನೇನ ಕನ್ಸ್ಟ್ರಕ್ಟ್ ಮಾಡ್ತಿದ್ದೀರಾ ಅಂತ. ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ಇದೇ ರೀತಿಯಾಗಿ 100-200 ಮನೆಗಳನ್ನು ಕಟ್ಟಿಸಿ. ಓಕೆನಾ, ಆಲ್ ದ ಬೆಸ್ಟ್. ಆ್ಯಂಡ್ ಇದೀಗ ನೀವು ಇದೇ ಕಂಬಿಗಳನ್ನ ಚೂಸ್ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು? ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇದು ಇಂಜಿನಿಯರ್ಸ್ ಚಾಯ್ಸ್. ಸೊ ಯಾವುದೇ ಇಂಜಿನಿಯರ್ಸ್ ಹತ್ರ ಕೇಳಿದ್ರು ಅವ್ರು ಇದೇ ಸಜೆಸ್ಟ್ ಮಾಡ್ತಾರೆ, ಇಂಡಸ್ ಅಂತ. ಫಸ್ಟ್ ಅವ್ರು ಸಜೆಸ್ಟ್ ಮಾಡೋದೇ ಇಂಡಸ್. ಆ್ಯಂಡ್ ಅದು ಮೇನ್ ರೀಸನ್ನು. ಆ್ಯಂಡ್ ನಂದು 2-3 ಕನ್ಸ್ಟ್ರಕ್ಷನ್ ಆಗಿದೆ, ನಾನು ಎಲ್ಲದಕ್ಕೂ ಇಂಡಸ್ಸೇ ಯೂಸ್ ಮಾಡಿರೋದು. ಸೊ ಮೈ ಫಸ್ಟ್ ಪ್ರಿಫರೆನ್ಸ್ ಇಸ್ ಆಲ್ವೇಸ್ ಇಸ್ ಇಂಡಸ್. ಆ್ಯಂಡ್ ಎಸ್ಪೆಷಲಿ ದುರ್ಗಾ ಸ್ಟೀಲ್ಸ್ ಅಂತ ಬಂದರೆ ಸರ್ ಯಾವಾಗ್ಲೂ ಬೆಸ್ಟ್ ಪ್ರೈಸಸಲ್ಲೇ ಮಾಡಿಕೊಡ್ತಾರೆ. ಸೊ ಇಟ್ಸ್ ನಾಟ್ ಅ ಪ್ರಮೋಷನ್, ಅವ್ರು ನನಗೆ ಮಾಡಿರೋದನ್ನು ನಾನು ಹೇಳ್ತಿರೋದು. ಸೊ ದಟ್ಸ್ ದ ಹೋಲ್ ಪಾಯಿಂಟ್. ನಾನು ದುರ್ಗಾ ಸ್ಟೀಲ್ಸೇ ಎಲ್ಲರಿಗೂ ರೆಫರ್ ಮಾಡ್ತೀನಿ. ಆ್ಯಂಡ್ ಇಂಡಸ್ಟ್ರೀಸ್ ಸ್ಟೀಲ್ ಇಸ್ ಆಲ್ಸೋ ವೆರಿ ಗುಡ್ ಕಂಪೇರ್ ಟು ಅದರ್ ಸ್ಟೀಲ್. ಓಕೆ, ನೀವು ಯಾವತ್ತಾದರೂ ಬೇರೆ ಸ್ಟೀಲ್ನ ಯೂಸ್ ಮಾಡಿ ಈ ಇಂಡಸ್ ಸ್ಟೀಲೇ ಬಳಸಬೇಕಿತ್ತು ಅಂತ ಏನಾದರೂ ಎಕ್ಸ್ಪೀರಿಯನ್ಸ್ ಆಗಿರೋದೇನಾದ್ರು ಇದೆಯಾ? ಹೌದು, ದೇರ್ ವಾಸ್ ಒನ್ ಇನ್ಸಿಡೆಂಟ್. ಏನಂದರೆ ನಾನು ಬೇರೆ ಸ್ಟೀಲ್ ಐ ವಿಲ್ ನಾಟ್ ನೇಮ್ ಇಟ್, ಸಾರಿ. ಸೊ ಬೇರೆ ಸ್ಟೀಲ್ ಪರ್ಚೇಸ್ ಮಾಡಿದ್ದೆ. ಮೈ ಇಂಜಿನಿಯರ್ ಆಲ್ಸೋ ಡಿಡ್ ನಾಟ್ ಲೈಕ್ ಇಟ್. ನನ್ನ ಬಾರ್ಬೆಂಡರ್ ಕೆಲಸ ಮಾಡೋರು ಅಷ್ಟೇ, ದೇ ಟೋಲ್ಡ್ ಸರ್ ಇಲ್ಲ ಮುಂಚೆ ತಂದಿದ್ದು ಇಂಡಸ್ ಸ್ಟೀಲೇ ಚೆನ್ನಾಗಿತ್ತು, ಸೊ ಅದನ್ನೇ ಕಂಟಿನ್ಯೂ ಮಾಡಿ. ಇದೇನು ಪ್ರೈಸ್ ಕಡಿಮೆ ಇದೆ ಅಂದ್ಬಿಟ್ಟು ಇದು ಮಾಡಬೇಡಿ, ಇಲ್ಲ ನಿಮ್ಗೆ ಸಿಕ್ಕಿಲ್ಲ ಅಂದ್ಬಿಟ್ಟು ಇದು ಮಾಡಿದ್ರೆ ಗೊತ್ತಿಲ್ಲ, ಬಟ್ ಇದು ತೊಗೊಬೇಡಿ, ಇಂಡಸ್ಸೇ ತೊಗೊಳ್ಳಿ ನೆಕ್ಸ್ಟ್ ಟೈಮ್ ಇದೆ ಅಂತ ಹೇಳಿದ್ರು. ರೀಸನ್ ಹೇಳಿದ್ರೆ ಚೆನ್ನಾಗಿರುತ್ತೆ, ಅಂದರೆ ಕ್ವಾಲಿಟಿಯಲ್ಲಿ ಇಷ್ಟ ಆಗಿಲ್ವಾ ಅಥವಾ ಹೇಗೆ ಅಂತ? ಸೊ ಕ್ವಾಲಿಟಿ ಮೇನ್ ಕನ್ಸರ್ನ್ ಇಸ್ ಕ್ವಾಲಿಟಿ. ಮತ್ತು ಅದರಲ್ಲಿ ಮಾರ್ಕಿಂಗ್ಸ್, ಐ ಡೋಂಟ್ ನೋ ವಾಟ್ ಇಟ್ ಇಸ್ ಕಾಲ್ಡ್. ಸೊ ಆ ಮಾರ್ಕ್ಸ್ ಇಂಡಸ್ಸಲ್ಲಿ ಜಾಸ್ತಿ ಇದೆ. ಇಟ್ ಹೋಲ್ಡ್ಸ್ ದ ಕಾಂಕ್ರೀಟ್ ಬೆಟರ್. ಸೊ ನಿಮಗೆ ಬೇರೆದಕ್ಕೆ ಕಂಪೇರ್ ಮಾಡಿದ್ರೆ ಆ ಸ್ಟೀಲು ಇಟ್ ಹೋಲ್ಡ್ಸ್ ದ ಕಾಂಕ್ರೀಟ್ ಬೆಟರ್. ಸೊ ಅದಕ್ಕಾಗಿಯೇ ಇಂಜಿನಿಯರ್ ಆಗಲಿ ನಮ್ಮ ಬಾರ್ಬೆಂಡರ್ ಆಗಲಿ ಅದನ್ನು ಸಜೆಸ್ಟ್ ಮಾಡ್ತಾರೆ, ಪ್ರೈಮರಿಲಿ ಫಾರ್ ದ ಕ್ವಾಲಿಟಿ. ಓಕೆ, ನಿಮಗೆ ಬೇರೆಯವ್ರು ಸಜೆಸ್ಟ್ ಮಾಡಿ ನೀವು ಇದನ್ನು ಯೂಸ್ ಮಾಡಿ ನೀವು ಕೂಡ ಇಷ್ಟಪಟ್ಟಿದ್ದೀರಾ. ಸೊ ಇದೇ ರೀತಿಯಾಗಿ ನೀವು ನೆಕ್ಸ್ಟ್ ಬರುವಂಥ ಕಸ್ಟಮರ್ಗೆ ಸಜೆಸ್ಟ್ ಮಾಡಬೇಕಾಗುತ್ತೆ. ಸೊ ಪ್ಲೀಸ್ ಏನು ಹೇಳ್ತೀರಾ ಅವರಿಗೆ? ಸೊ ಡೆಫಿನೆಟ್ಲಿ ಟೆಸ್ಟಿಮೋನಿನೇ ಇದೆ, ನಮ್ಮ ಬಿಲ್ಡಿಂಗ್ಸ್ ಚೆಕ್ ಮಾಡ್ಬೋದು. ಆ್ಯಂಡ್ any engineers or architects, their first choice would definitely be Indus. So I will also recommend Indus to all the new home construction customers and architects or engineers, whosoever that is. ಓಕೆ, ಆ್ಯಂಡ್ ನೀವು ಯೂಸ್ ಮಾಡುವಂಥ ಇಂಡಸ್ 555D TMT ಕಂಬಿಗಳು ಕ್ವಾಲಿಟಿ ಟೆಸ್ಟ್ ಆಗಿರುತ್ತೆ, ಮೆಕ್ಯಾನಿಕಲ್ ಕೆಮಿಕಲ್ ಎಲ್ಲ ಟೆಸ್ಟ್ ಆಗಿರುತ್ತೆ, ನಂಬರ್ 1 ಅಂತ ಕೂಡ ಪ್ರೂವ್ ಆಗಿದೆ. ಇದ್ರ ಬಗ್ಗೆ ಎಷ್ಟು ಹೆಮ್ಮೆ ಇದೆ ಸರ್ ನಿಮಗೆ? ನಾನು ಪ್ರಾಡಕ್ಟ್ ತೊಗೊಂಡು ಅದನ್ನು ತಿರ್ಗಾ ನಾನು ಚೆಕ್ ಮಾಡಿಸೋ ನೆಸೆಸಿಟಿನೇ ಇಲ್ಲ ಅಲ್ವಾ. ದೇ ಆರ್ ಅಶ್ಯೂರಿಂಗ್ ದ ಕ್ವಾಲಿಟಿ ಎಲ್ಲನೂ ಅಶ್ಯೂರೆನ್ಸ್ ಅಲ್ಲೇ ಬೈ ಡಿಫಾಲ್ಟ್ ಬರ್ತಿದೆ ನನಗೆ. ಐ ಡೋಂಟ್ ಹ್ಯಾವ್ ಟು ಪುಟ್ ಅಡಿಷ್ನಲ್ ಎಫರ್ಟ್ಸ್ ನಾನು ಅದನ್ನು ಕ್ವಾಲಿಟಿ ಚೆಕ್ ಮಾಡಿಸೋದಕ್ಕೆ. ಸೊ ದ್ಯಾಟ್ ಇಟ್ ಸೆಲ್ಫ್ ಇಸ್ ಅ ಟೆಸ್ಟಿಮೋನಿ ದಟ್ ನನಗೆ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ ಸಿಗ್ತಿದೆ ಅಂತ. ಸೊ ಐ ಕಂಪ್ಲೀಟ್ಲಿ ಟ್ರಸ್ಟ್ ಇನ್ ದಿಸ್. ಓಕೆ ಸರ್, ನೀವು ಇವಾಗ ಕ್ವಾಲಿಟಿ ಇಷ್ಟ ಆಯಿತು ಅಂತ ಅಂದರೆ ಓಕೆ ನೀವು ಯೂಸ್ ಮಾಡಿದ್ದೀರಾ. ಅದರ ಜೊತೆಗೆ ಇವಾಗ ನೀವು ಲೋಡ್ಗಳನ್ನು ತಗೊಂಡು ಹೋಗ್ತಿರ್ತೀರಲ್ವಾ, ಪರ್ಚೇಸ್ ಮಾಡ್ತಾ ಇರ್ತೀರಾ ಸ್ಟೀಲ್ಗಳನ್ನು. ಆ ಒಂದು ಬಂಡಲಲ್ಲಿ ಸ್ಟೀಲ್ ಕ್ವಾಲಿಟಿ ಹೇಗಿದೆ ಅಂತ ನೋಡೋದಕ್ಕೆ ನೀವು ಹೇಗೆ ಚೆಕ್ ಮಾಡ್ಕೊಳ್ತೀರಿ ಸರ್? ಜಸ್ಟ್ ಬೈ ದ ಡೀಲರ್ಸ್ ವರ್ಡ್ಸ್ ನಾನು ತೊಗೊತಿಲ್ಲ. ಸೊ ನಿಮಗೆ ಬೇಕಾದರೆ ನಾನು ಲೈವ್ ಎಕ್ಸಾಂಪಲ್ ತೋರಿಸ್ತೀನಿ. ಎವ್ರಿ ಬಂಡಲ್ ವಿಲ್ ಹ್ಯಾವ್ ಅ QR ಕೋಡ್ ಸ್ಕ್ಯಾನರ್. ಓಕೆ, ಸೊ ಅದನ್ನು ನಾವು ಸ್ಕ್ಯಾನ್ ಮಾಡಿದ್ರೆ ನಾವು ನೋಡ್ಬೋದು ಡೈರೆಕ್ಟಾಗಿ. ಬನ್ನಿ ನೋಡೋಣ. ಸೊ ನಾನು ಹೇಳ್ತಿದ್ದು QR ಕೋಡ್ ಇದೆ ಮೇಡಮ್, ನೋಡಿ ಇಲ್ಲಿದೆ ಅಲ್ಲ QR ಕೋಡು. ಸೊ ಜಸ್ಟ್ ನೀವು ಸ್ಕ್ಯಾನ್ ಮಾಡಿದ್ರೆ ಟೋಟಲ್ ರಿಪೋರ್ಟ್ ಬರ್ತಾ ಇದೆ ಅಲ್ಲಿ. ಸೊ ಇದು ಪ್ರತಿ ಒಂದು ಬಂಡಲ್ಗೂ ಬರುತ್ತೆ. ಸೊ ನಾಟ್ ಜಸ್ಟ್ ಒನ್ ಲಾಟ್, ಪ್ರತಿ ಒಂದು ಬಂಡಲ್ಗೂ ಬರುತ್ತೆ. ಸೊ ಐ ಡೋಂಟ್ ಥಿಂಕ್ ಸೊ ಎನಿ ಅದರ್ ಬ್ರ್ಯಾಂಡ್ ಇಸ್ ಡೂಯಿಂಗ್ ಎನಿಥಿಂಗ್ ಆಸ್ ಸಚ್. So you get the quality assurance, quantity assurance, everything.
ಸೊ ಇದಕ್ಕಿಂತ ನಿಮ್ಗೆ ಏನು ಬೇಕು ಹೇಳಿ ಅಲ್ವಾ, ಎಲ್ಲಿ ಟ್ರಾನ್ಸ್ಪರೆನ್ಸಿ ಮತ್ತು ಲಾಯಲ್ಟಿ ಇರುತ್ತೆ ಅಲ್ಲಿ ಸಕ್ಸಸ್ ಅನ್ನೋದು ಸಿಗುತ್ತೆ ಆ್ಯಂಡ್ ನಂಬಿಕೆ ಅನ್ನೋದು ಹುಟ್ಟುತ್ತೆ ಅಲ್ವಾ. ಸೊ ಸೂಪರ್ ಸರ್, ತುಂಬ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿ. ಆ್ಯಂಡ್ ನಿಮ್ಮನ್ನು ಕೇಳಬೇಕು ನಾವು, ಸಿನಿಮಾಗಳನ್ನು ನೋಡ್ತಿರ್ತೀರಾ, ಯಾವ ಹೀರೋ ಅಂದರೆ ಇಷ್ಟ ಆಗುತ್ತೆ? ಅಷ್ಟೊಂದು ನೋಡಲ್ಲ. ಓಕೆ, ಇಟ್ಸ್ ಓಕೆ. ಸಾಂಗ್ಗಳನ್ನಾದರೂ ಕೇಳೋ ಅಭ್ಯಾಸ ಇದೆಯಾ? ಎಸ್. ಓಕೆ, ನಿಮಗೋಸ್ಕರ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಒಂದು ಬ್ಯೂಟಿಫುಲ್ ಸಾಂಗ್ ಬರ್ತಾ ಇದೆ, ಹವಲಕ್. ಸ್ಯಾಂಪಲ್ ಟೆಸ್ಟ್ ರಿಪೋರ್ಟ್ ಇರುವಂತಹ ಒಂದು ಬುಕ್ನ ಸೇಲ್ ಮ್ಯಾನೇಜರ್ ಆದಂಥ ಅನಿಲ್ ಕುಮಾರ್ ಸರ್, ದುರ್ಗಾ ಸ್ಟೀಲ್ ಕಾರ್ಪೊರೇಷನ್ನ ಓನರ್ ಆದಂಥ ರಾಜೇಶ್ ಸರ್ ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ದಾರೆ. ಸರ್ ಪ್ಲೀಸ್. ಸರ್, ಇದರಲ್ಲಿ ಫಸ್ಟ್ ಟೆಸ್ಟ್ ರಿಪೋರ್ಟು ನಿಮ್ಮ ಅಂಗಡಿಲಿ ಸ್ಯಾಂಪಲ್ ತೊಗೊಂಡ್ರೆ ಸರ್, ರ್ಯಾಂಡಮ್ ಆಗಿ ನಾವು ಬಂದು ತಗೊಂಡು ನಮ್ಮ ಲ್ಯಾಬಲ್ಲಿ ಮಾಡಿಸಿಲ್ಲ, ಇದು ಎಕ್ಸ್ಟರ್ನಲ್ ಲ್ಯಾಬಲ್ಲಿ ಮಾಡಿಸಿರೋದು, ಇದು ಥರ್ಡ್ ಪಾರ್ಟಿ ಲ್ಯಾಬಲ್ಲಿ ಮಾಡಿಸಿದ್ದೀವಿ. ಸೊ ಇದರಲ್ಲಿ ಫಿಸಿಕಲ್ ರಿಪೋರ್ಟ್ ಕಂಪ್ಲೀಟ್ ಇದೆ, ಕೆಮಿಕಲ್ ರಿಪೋರ್ಟ್ ಕಂಪ್ಲೀಟ್ ಇದೆ ಸರ್. ಇದರಲ್ಲಿ ಇದು ಬಿಟ್ಟು ನಾವು ಸುಮಾರು ಕಡೆ ರ್ಯಾಂಡಮಲ್ಲಿ ಮೆಟೀರಿಯಲ್ ತೊಗೊಂಡಿದ್ದೀವಿ. ಸೊ ಯಾಕಂದರೆ ಫ್ಯಾಕ್ಟ್ರಿಯಿಂದ ನಾರ್ಮಲಿ ಟೆಸ್ಟ್ ಆಗೇ ಬರುತ್ತೆ ನಮ್ಮ ಮೆಟೀರಿಯಲ್ಲು. ಸೊ ಬೇರೆ ಕಡೆ ನೋಡೋಣ ತೊಗೊಂಡ್ಬಿಟ್ಟು ಸೈಟ್ಸಲ್ಲೇ ತೊಗೊಂಡಿದ್ದೀವಿ, ನಾವು ಸುಮಾರು ಶಾಪ್ಸಲ್ಲಿ ತೊಗೊಂಡಿದ್ದೀವಿ. ಟೋಟಲ್ 5 ಸ್ಯಾಂಪಲ್ಸ್ ಟೆಸ್ಟ್ ಮಾಡಿ ಒಂದು ಬುಕ್ ರೆಡಿ ಮಾಡಿ ಕೊಟ್ಟಿದ್ದೀವಿ ಸರ್. ಸೊ ನಿಮ್ಮ ಇಂಜಿನಿಯರ್, ಮೇಸ್ತ್ರಿ ಯಾರೇ ಬಂದ್ರು ಸೊ ಏನೋ ಕ್ವಾಲಿಟಿ ಯಾವ ಥರ ಏನೋ ಅಂತ ಹೇಳಿದಾಗ ಸರ್ ಇಷ್ಟು ಕಡೆ ಟೆಸ್ಟ್ ಆಗಿದೆ, ರಿಪೋರ್ಟ್ಸ್ ನೀವೇ ಚೆಕ್ ಮಾಡಿ ಎಲ್ಲದರಲ್ಲೂ ಪಾಸ್ ಅಂತಾನೆ ಬಂದಿದೆ ಅಂತ ಹೇಳ್ಬೋದು ಸರ್. ನೀವು ಇಂಡಸ್ ಕ್ವಾಲಿಟಿ ಬುಕ್ ಅಲ್ಲಿ ನಾಲೆಡ್ಜ್, ಎಜುಕೇಟೆಡ್ ಎರಡೂ ಇದರಲ್ಲಿ ಕಂಟೆಂಟ್ಸ್ ಇದೆ. ಖಂಡಿತ ನಮ್ಮ ಕಸ್ಟಮರ್ಗೆ, ಆರ್ಕಿಟೆಕ್ಟರ್ಗೆ, ಇಂಜಿನಿಯರ್ಗೆ ಖಂಡಿತ ಇದನ್ನ ನಾನು ರೆಫರ್ ಮಾಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಪಬ್ಲಿಕ್ ಮ್ಯೂಸಿಕ್ನ ಪಬ್ಲಿಕ್ ಚಾಯ್ಸಲ್ಲಿ ನಾವಿವತ್ತು ಇದ್ದೀವಿ ಬೆಂಗಳೂರಿನ ಹೊಂಗಸಂದ್ರದ ಬೇಗೂರು ಮೇನ್ ರೋಡ್ನಲ್ಲಿರುವಂತಹ ದುರ್ಗಾ ಸ್ಟೀಲ್ ಕಾರ್ಪೊರೇಷನಲ್ಲಿ. ಈ ದುರ್ಗಾ ಸ್ಟೀಲ್ ಕಾರ್ಪೊರೇಷನ್ನ ಓನರ್ ಆದಂತಹ ರಾಜೇಶ್ ಸರ್ ನಮ್ಮ ಜೊತೆ ಇದ್ದಾರೆ. ಅವರ ಜೊತೆ ನಾವು ಮಾತಾಡೋಣ ಆ್ಯಂಡ್ ನಿಮಗೂ ಕೂಡ ಒಂದಷ್ಟು ಇನ್ಫಾರ್ಮೇಷನ್ಗಳು ಅವರು ಕೊಡ್ತಾರೆ. ಸೊ ವೇಟ್ ಆ್ಯಂಡ್ ವಾಚ್ ಅಂತ ಹೇಳ್ತಾ, ಹಾಯ್ ಸರ್, ನಮಸ್ತೆ. ನಮಸ್ತೆ ಸರ್, ದುರ್ಗಾ ಸ್ಟೀಲ್ ಕಾರ್ಪೊರೇಷನ್ ಯಾವಾಗ ಶುರುವಾಯಿತು, ಹೇಗೆ ಶುರುವಾಯಿತು, ಯಾಕೆ ಶುರುವಾಯಿತು? ಮೇಡಮ್, ಆ್ಯಕ್ಚುಲಿ 2002 ಅಲ್ಲಿ ಓಪನ್ ಮಾಡಿದ್ದೀವಿ. ನಮ್ಮ ಅಂಗಡಿ ಹೆಸರು ದುರ್ಗಾ ಸ್ಟೀಲ್ ಕಾರ್ಪೊರೇಷನ್ ಅಂತ ಬೇಗೂರು ರೋಡ್ನ ವಂಗಸಂದ್ರದಲ್ಲಿದೆ. ನಾನು ಮಲ್ಟಿಪಲ್ TMT ಬಾರ್ ಮಾರ್ಕೊಂಬರ್ತಾ ಇದ್ದೀವಿ. ಅದರಲ್ಲಿ ಹೆಚ್ಚು ನಾನು ಪುಷ್ ಮಾಡ್ತಾ ಇರೋದು, ರೆಫರ್ ಮಾಡ್ತಾ ಇರೋದು, ಸೇಲ್ ಮಾಡ್ತಾ ಇರೋದು ಇಂಡಸ್ TMT ಸ್ಟೀಲ್ ಮೇಡಮ್. ಓಕೆ, ಇಂಡಸ್ 555D TMT ಕಂಬಿಗಳನ್ನ ನೀವು ಜಾಸ್ತಿ ರೆಫರ್ ಮಾಡ್ತಿದ್ದೀರಿ, ಖಂಡಿತ. ಯಾಕೆ ಅಂದರೆ ಅದರಲ್ಲಿ ವಿಶೇಷವಾದಂಥ ಒಂದು ಕ್ವಾಲಿಟಿ ಇದೆ ಮೇಡಮ್. ಆ್ಯಕ್ಚುಲಿ ನೀವು ಟೆಕ್ನಿಕಲಿ ಬಂದಾಗ, ಫಿಸಿಕಲಿ ಆಗಲಿ, ಕೆಮಿಕಲಿ ಆಗಲಿ, ನಾವು ಖುದ್ದಾಗಿ ಥರ್ಡ್ ಪಾರ್ಟಿ ರಿಪೋರ್ಟಿಂದ ಮಾಹಿತಿ ತೊಗೊಂಡಾಗ 100% ರಿಸಲ್ಟು 100% ಬಂದಿದೆ, ಪಾಸ್ ಆಗಿದೆ. ಒಂದು. ಸೆಕೆಂಡು, ಎಕ್ಸ್ರಿಬ್ಬು ಯಾವ ಬ್ರ್ಯಾಂಡಲ್ಲೂ ಇಲ್ಲ, ಆದರೆ ಇಂಡಸ್ಸಲ್ಲಿದೆ. ಇದು ಇದರ ಒಂದು ವಿಶೇಷತೆ. ಅದ್ರ ವಿಶೇಷತೆ ಏನಂದರೆ ಕಾಂಕ್ರೀಟನ್ನು ಚೆನ್ನಾಗಿ ಬಾಂಡ್ ಮಾಡುತ್ತೆ, ಅಂದರೆ ಕಚ್ಕೊಳ್ಳುತ್ತೆ ಇಂಡಸ್ಸನ್ನು. ಅದು ಆ ಮನೆಗೆ ದೀರ್ಘ ಬಾಳಿಕೆ ಕೊಡುತ್ತೆ. ಹಾಗಾಗಿ ಈ ಕಂಟೆಂಟ್ಸ್ ಎಲ್ಲವ ನನಗೆ ನಾಲೆಡ್ಜು ಇರೋದ್ರಿಂದ ನಾನು ಪ್ರತಿ ಕಸ್ಟಮರ್ಗೂ ಕೂಡ ಇದನ್ನು ಪುಷಪ್ ಮಾಡೋಕ್ಕೋಗಿ ಸೇಲ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಓಕೆ ಸರ್, ಆ್ಯಂಡ್ ಇಷ್ಟು ಹೆಮ್ಮೆಯಿಂದ ಹೇಳ್ಕೊಳ್ತಿದ್ದೀರಾ. ಆ್ಯಂಡ್ ಎಲ್ರಿಗೂ ಗೊತ್ತಿರೋ ವಿಚಾರ, ಇಂಡಿಯಾದಲ್ಲೇ ಫಾರ್ ದ ಫಸ್ಟ್ ಟೈಮು ರ್ಯಾಂಡಮ್ ಆಗಿ ಸ್ಯಾಂಪಲ್ಗಳನ್ನ ತಗೊಂಡ್ಬಂದು ಔಟ್ಲೆಟ್ಗಳಿಂದ ಟೆಸ್ಟ್ಗಳನ್ನ ಮಾಡಿದ್ದಾರೆ. ಕೆಮಿಕಲ್ ಟೆಸ್ಟ್ ಆಗಿರ್ಬೋದು, ಮೆಕ್ಯಾನಿಕಲ್ ಟೆಸ್ಟ್ ಆಗಿರ್ಬೋದು, ಆ್ಯಂಡ್ ಈವನ್ ಆ ಒಂದು ಟೆಸ್ಟಲ್ಲಿ ಪಾಸ್ ಆಗಿ ಕ್ವಾಲಿಟಿ ನಂಬರ್ 1 ಇದೆ ಅಂತ ಕೂಡ ಪ್ರೂವ್ ಆಗಿದೆ. ಸೊ ಇದ್ರ ಬಗ್ಗೆ ಎಷ್ಟು ಹೆಮ್ಮೆ ಇದೆ ಸರ್? ಇದಕ್ಕೆ ಒಂದು ನಮಗೆ ತುಂಬ ಹೆಮ್ಮೆ ಅನಿಸುತ್ತೆ. ಒಂದು. ಸೆಕೆಂಡು, ಜನರ ವಿಶ್ವಾಸಕ್ಕೆ ಹತ್ತಿರವಾದಂಥ ಬ್ರ್ಯಾಂಡು, ಕರ್ನಾಟಕದ ಜನತೆಯ ಮನಸ್ಸನ್ನು ಗೆದ್ದಿರುವಂಥ ಬ್ರ್ಯಾಂಡು, ಕರ್ನಾಟಕದ ಹೆಮ್ಮೆಯ ಬ್ರ್ಯಾಂಡ್ ಅಂತ ನಾನು ಗರ್ವದಿಂದ ಹೇಳಕ್ಕೆ ಇಷ್ಟಪಡ್ತೀನಿ ಮೇಡಮ್.
ಆ್ಯಂಡ್ ಇದೊಂದು ನಿಮಗೆ ತುಂಬ ದೊಡ್ಡ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳ್ಬೋದು. ಯಾಕೆ ಅಂತ ಅಂದರೆ ನೀವು ಹೇಳಿದಾಗೆ ಜನ ಇಂಡಸ್ ಬೇಕು ಅಂತ ನಂಬಿ ಬರ್ತಾರೆ, ಜೊತೆಗೆ ಮನೆ ಕಟ್ಟಬೇಕು ಇಂಡಸ್ ಬೇಕು ಅಂತ ಬಂದು ದುಡ್ಡನ್ನ ಖರ್ಚು ಮಾಡ್ತಾರೆ. ಸೊ ಹಾಗಾದಾಗ ನೀವು ಇಂಡಸ್ನ ಸಪ್ಲೈ ಮಾಡ್ತೀರಾ ಆ್ಯಂಡ್ ಆ ಒಂದು ಮನೆ ಎಷ್ಟೋ ವರ್ಷಗಳ ಕಾಲ ದೀರ್ಘವಾಗಿ ಬಾಳಿಕೆ ಬರುವಂಥ ಮನೆ ಆಗಿರುತ್ತೆ. ಸೊ ರೆಸ್ಪಾನ್ಸಿಬಿಲಿಟೀಸ್ ಕೂಡ ಜಾಸ್ತಿ ಇರುತ್ತೆ. ಖಂಡಿತ ನಮ್ಮ ಜವಾಬ್ದಾರಿಯೂ ಕೂಡ ಇರುತ್ತೆ. ಯಾಕೆಂದರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಒಂದು ಇಡೀ ಅವನ ಜೀವನದ ದುಡಿಮೆನೆಲ್ಲ ಸೇರಿಕೊಂಡು ದುಡಿಮೆನೆಲ್ಲ ಕೂಡಿಟ್ಟು ಒಂದು ಸ್ವಂತ ಕನಸಿನ ಮನೆ ಕಟ್ಟಿದಾಗ ಆ ಕನಸಿನ ಮನೆಗೆ ನಮ್ಮದೇ ಆದಂಥ ಒಂದು ಉತ್ತಮವಾದಂಥ ಸ್ಟೀಲನ್ನು ಕೊಟ್ಟಾಗ ಅವರ ಕನಸಿನ ಜೊತೆ ನಾವು ಜೊತೆ ಹಾಕ್ತಾಯಿದ್ದೀವಿ ಅಂತ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಓಕೆ ಸರ್, ಇವಾಗ ನೀವು ಕಸ್ಟಮರ್ಸ್ ಆಗಿರ್ಬೋದು ಆ್ಯಂಡ್ ನೆಕ್ಸ್ಟು ನೀವು ಇಂಜಿನಿಯರ್ಸ್, ಕಾಂಟ್ರಾಕ್ಟರ್ಸ್, ಸ್ಟ್ರಕ್ಚರಲ್ ಇಂಜಿನಿಯರ್ಸ್ ಇವರೆಲ್ಲದರ ಜೊತೆ ನಿಮ್ಮ ಬಾಂಡಿಂಗ್ ಕೂಡ ಚೆನ್ನಾಗಿರಬೇಕು ಅಲ್ವಾ? ಸೊ ನಿಮ್ಮ ಮತ್ತು ಅವರ ರಿಲೇಷನ್ಶಿಪ್ ಹೇಗಿರುತ್ತೆ ಸರ್? ಖಂಡಿತ ಮೇಡಮ್. ಯಾಕೆ ಅಂತ ಅಂದರೆ ಇಲ್ಲಿ ಆ್ಯಕ್ಚುಲಿ ಇಂಡಸ್ ಒಂದು ಟೀಮ್ ಏನಿದೆ ಅವರು ಮೇಸ್ತ್ರಿ ಮೀಟಿಂಗ್ ಆಗಲಿ, ಇಂಜಿನಿಯರ್ ಮೀಟಿಂಗ್ಸು, ಬಾರ್ ಮೆಂಡಿಂಗ್ ಮೀಟಿಂಗ್ಸು ಮಾಡೋದ್ರಿಂದ ತುಂಬ ನಾಲೆಡ್ಜ್ ಕೊಡ್ತಾರೆ. ಆ ಸ್ಟೀಲ್ ಬಗ್ಗೆ ತುಂಬ ನಾಲೆಡ್ಜ್ ಜಾಸ್ತಿ ಆದಾಗ ಅಲ್ಲಿರುವಂಥ ಕ್ವಾಲಿಟಿಗಳು ಪ್ರತಿಯೊಬ್ಬ ವ್ಯಕ್ತಿಗೂ ಅರ್ಥ ಆದಾಗ ಅವನು ಬೇರೆ ಬ್ರ್ಯಾಂಡಿಗೆ ಯಾಕೆ ಹೋಗಬೇಕು, ಎಲ್ಲ ಇಲ್ಲೇ ಸಿಗುತ್ತಲ್ಲ. ಅವನು ಯಾವುದೇ ರೀತಿ ಕ್ವಾಲಿಟಿಗೆ ಯಾವುದೇ ರೀತಿ ರಾಜಿ ಇಲ್ಲ, ಮತ್ತು ಉತ್ತಮವಾದಂಥ ಬ್ರ್ಯಾಂಡು ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಸೂಪರ್ ಸರ್. ಆ್ಯಂಡ್ ನಾನು ಕೇಳಬೇಕು ಅಂದ್ಕೊಂಡೆ, ಇವಾಗ ಅವರು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಕ್ವಾಲಿಟಿ ಚೆನ್ನಾಗಿದೆ ಆ್ಯಂಡ್ ಅದನ್ನು ಯೂಸ್ ಮಾಡ್ತಾರೆ ಕೂಡ. ಸೊ ಅವರಿಂದ ಬಂದಂಥ ಫೀಡ್ಬ್ಯಾಕ್ ಏನು ಸರ್ ಇಂಡಸ್ ಬಗ್ಗೆ ಫೀಡ್ಬ್ಯಾಕು ಅಂತಂದರೆ ಅವ್ರು ಹೇಳ್ತಾರೆ ಬಂದಾಗ ತೊಗೊಳಕ್ಬೇಕಂದ್ರೆ ಇಂಡಸ್ಸೇ ಹ್ಯಾಕೆ ತೊಗೋತೀರಾ ಅಂತ ನಾನು ಕೇಳ್ತೀನಿ. ಏಕೆಂದರೆ ಸಾಮಾನ್ಯ ಕಸ್ಟಮರ್ ಬಂದಾಗ ಇಂಡಸ್ ಕೇಳ್ತಾರೆ, ಇಂಡಸ್ ಯಾಕೆ ತೊಗೋತಾರೆ ಅಂದಾಗ ನನಗೆ ಅದ್ರ ಬಗ್ಗೆ ಒಂದು ವಿಶ್ವಾಸ ಇದೆ, ನಂಬಿಕೆ ಇದೆ. ನಮ್ಮ ಮನೆ ತಲೆತಲಾಂತರಗಳು ಬಳಕೆ ಬರಬೇಕು, ಆ ಮನೆ ದೀರ್ಘಕಾಲಿಕ ಬರಬೇಕು, ನಮ್ಮ ಕುಟುಂಬದವರೆಲ್ಲ ಆ ನೆಮ್ಮದಿಯಾಗಿರಬೇಕು ಅಂದರೆ ನನ್ನ ಚಾಯ್ಸ್ ಇಂಡಸ್ ಅಂತ ಹೇಳ್ತಾರೆ. ಓಕೆ ಸರ್. ಆ್ಯಂಡ್ ಇವಾಗ ನಿಮಗೂ ಇನ್ನೊಂದು ಪ್ಲಸ್ ಪಾಯಿಂಟು ಆ್ಯಂಡ್ ಜನರಿಗೂ ಕೂಡ ಈಸಿ ಆಗುತ್ತೆ ಅಂತ ಅಂದರೆ ಅದೇ ಟೆಸ್ಟ್ ರಿಪೋರ್ಟ್ ಬುಕ್ ಕೂಡ ಇದೆ, ಕಂಪ್ಯೂಟರೈಸ್ಡ್ ಟೆಸ್ಟ್ ರಿಪೋರ್ಟ್ ಬುಕ್ ನಿಮ್ಮಲ್ಲಿ ಇರುತ್ತೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀವಿ? ಈಗ ನಮಗೆ ನೋಡಿ ಪ್ರತಿಯೊಂದು ಏನು ಕಂಪ್ನಿಯ ರಾಡಿನ ಡೆನ್ಸಿಟಿ ಬಗ್ಗೆ ಆಗಲಿ, ಕೆಮಿಕಲಿ ಫಿಸಿಕಲಿ ಆಗಲಿ, ಅದರ ಬಗ್ಗೆ ಎಕ್ಸ್ರಿ ಬಾಂಡಿಂಗ್ ಆಗಲಿ, ಪ್ರತಿಯೊಂದು ಮಾಹಿತಿ ಕೂಡ ಆ ಬುಕ್ಕಲ್ಲಿರೋದ್ರಿಂದ ಎಜುಕೇಟೆಡ್ ಮಾಡೋಕ್ಕೆ ನಮಗೆ ಈಸಿ ಆಗುತ್ತೆ. ಯಾಕೆಂದರೆ ಇವತ್ತು ಯಾರಿಗೂ ಸಮಯ ಇರಲ್ಲ, ಅಟ್ಲೀಸ್ಟ್ ನಾವು ಅದೊಂದು ಜೆರಾಕ್ಸ್ ಮಾಡಿ ಪ್ರತಿಯೊಬ್ಬರಿಗೂ ಒಂದು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಅವರು ಅದ್ರ ಬಗ್ಗೆ ತಿಳ್ಕೊಂಡು ನಾಲೆಡ್ಜ್ ಮಾಡಿಕೊಂಡು ಇನ್ನೇನಾದರೂ ಡೌಟ್ಸ್ ಇದ್ದರೆ ನಮ್ಮಲ್ಲಿ ಕೇಳ್ತಾರೆ ಬಂದು. ಆ ಡೌಟ್ಸನ್ನು ನಾವು ಕ್ಲಿಯರ್ ಮಾಡೋಕ್ಕೆ 100% ಪ್ರಯತ್ನ ಮಾಡ್ತೀವಿ. ಸರ್, ನಾವು ಎಲ್ಲ ಬಿಸ್ನೆಸ್ಸಲ್ಲೂ ಟ್ರಾನ್ಸ್ಪರೆನ್ಸಿ ಬೇಕು ಅಂತ ಅಂದರೆ ಅದು ನಮಗೆ ಅವೈಲಬಲ್ ಸಿಗಲ್ಲ. ಆದರೆ ಈ ಸ್ಟೀಲ್ ಬಿಸ್ನೆಸ್ಸಲ್ಲಿ ಟ್ರಾನ್ಸ್ಪರೆನ್ಸಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಅದ್ರ ಜೊತೆಗೆ ಲಾಯಲ್ಟಿ ಕೂಡ. ಸರ್, ಇದ್ರ ಬಗ್ಗೆ ಏನು ಹೇಳ್ತೀರಿ? ಇದು ಬಹುಶಃ ಒಂದು ಕ್ರಾಂತಿಕಾರಿ ಬದಲಾವಣೆ ಅಂತ ಹೇಳ್ತೀನಿ. ಯಾಕೆ ಅಂದರೆ ಯಾವ ಕಂಪ್ನಿಯವರು ಕೂಡ ಇದನ್ನು ಮಾಡಿಲ್ಲ, ಫಸ್ಟು ಇವರು ಜಾರಿಗೆ ತಂದಿದ್ದಾರೆ. ಖಂಡಿತ ಪ್ರತಿಯೊಂದು ಬಂಡಲ್ನಲ್ಲೂ ಕೂಡ ಬಾರ್ ಸ್ಕ್ಯಾನು ಫಿಸಿಕಲಿ ಮತ್ತು ಕೆಮಿಕಲಿ ಪಾಸ್ ಆಗಿರುವಂಥ ಸರ್ಟಿಫಿಕೇಟು ಆ ಸ್ಕ್ಯಾನ್ ಮಾಡಿದಷ್ಟು ಸಿಗುತ್ತೆ. ನಾವೇನು ಅದನ್ನು ಒಂದು ಮೊಬೈಲಲ್ಲಿ ಇಟ್ಕೊಂಡು ಸ್ಕ್ಯಾನ್ ಮಾಡಿದ್ರೆ ಸಾಕು, ಅದ್ರ ಟೆಸ್ಟ್ ಪಾಸ್ ಆಗಿರೋಂಥ ರಿಪೋರ್ಟ್ ಕೂಡ ಡೀಟೇಲ್ಸ್ ಎಲ್ಲ ಬರುತ್ತೆ. ಅದು ಬರೀ ಒಂದು ಬಂಡಲಿಗಲ್ಲ, ಪ್ರತಿ ಒಂದು ಬಂಡಲಲ್ಲೂ ಕೂಡ ಇರುತ್ತೆ. ಬನ್ನಿ, ನಾವು ನಿಮಗೆ ಖುದ್ದಾಗಿ ತೋರಿಸ್ಕೊಡ್ತೀನಿ, ಬನ್ನಿ ಬೇಕಾದ್ರೆ. ಸರ್, ಈಗ ಇಂಡಸ್ ಕಂಬಿಗಳನ್ನ ಯೂಸ್ ಮಾಡಿರುವಂತಹ ಕಸ್ಟಮರ್ಸು, ಓಕೆ, ಅವರು ಇಂಡಸ್ಸನ್ನು ಯೂಸ್ ಮಾಡಿರ್ತಾರೆ, ಕ್ವಾಲಿಟಿಯಲ್ಲಿ ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿರುತ್ತೆ, ಮತ್ತು ಅದನ್ನೇ ಚೂಸ್ ಮಾಡ್ತಾರೆ, ಓಕೆ. ಬಟ್ ಈಗ ಹೊಸದಾಗಿ ಅಂದರೆ ಅವ್ರು ಇನ್ನೂ ಕನ್ಸ್ಟ್ರಕ್ಷನ್ ಮಾಡಿರಲ್ಲ, ಅಂದರೆ ಮೊದಲ ಮನೆಯನ್ನು ಕನ್ಸ್ಟ್ರಕ್ಷನ್ ಮಾಡಿರ್ತಾರೆ, ಅವ್ರಿಗೊಂದು ಡೌಟ್ ಇರುತ್ತೆ, ನಾನು ಯಾವ ಕಂಬಿಯನ್ನು ಚೂಸ್ ಮಾಡಿದ್ರೆ ಒಳ್ಳೆಯದು ಅಂತ. ಸೊ ಅಂಥ ಕಸ್ಟಮರ್ಸ್ ಬಂದಾಗ ನೀವು ಯಾವ ಒಂದು ಸ್ಟೀಲ್ನ ರೆಫರ್ ಮಾಡ್ತೀರಿ ಸರ್ ಅವ್ರಿಗೆ? ಹೌದು, ನೀವು ಒಳ್ಳೆ ಕ್ವಶನ್ ಕೇಳಿರಿ. ಈಗ ತುಂಬ ಕಸ್ಟಮರು ಹಾಗೆ ಬರ್ತಾರೆ,
ಯಾಕೆಂದ್ರೆ ಡೌಟಲ್ಲೇ ಬರ್ತಾರೆ. ಯಾಕೆಂದರೆ ಮಾರ್ಕೆಟಲ್ಲಿ ತರವೇವಾರಿ ಬ್ರ್ಯಾಂಡ್ಗಳಿದೆ ಇವತ್ತು, ಎಲ್ಲ ಕಾಂಪಿಟೇಟಿವ್ ಬ್ರ್ಯಾಂಡ್ಗಳು ಬಂದಿದ್ದಾವೆ. ಅಂಥ ಕಸ್ಟಮರಿಗೆ ನಾವು ಸಜೆಷನ್ ಮಾಡೋದೇ ಇಂಡಸ್ಸು. ಯಾಕೆ ಅಂದರೆ ಅವ್ರಿಗೆ ಬೇಕಾಗಿರೋಂಥ ಎಲ್ಲ ಉತ್ತಮವಾದಂಥ ಕ್ವಾಲಿಟಿ ವೈಸ್ ಆಗಲಿ, ಸ್ಟ್ರೆಂತ್ ವೈಸ್ ಆಗಲಿ, ಡೆನ್ಸಿಟಿ ಬಗ್ಗೆ ಆಗಲಿ, ಫ್ಲೆಕ್ಸಿಬಿಲಿಟಿ ಆಗಲಿ ಎಲ್ಲ ಕೂಡ ಒಂದು ಬ್ರ್ಯಾಂಡಲ್ಲಿದೆ ಅಂತ ಅಂದಾಗ ಇಂಡಸ್ ಇಂಜಿನಿಯರು ಚಾಯ್ಸ್ ಮಾಡೋದ್ರಿಂದ ಕರ್ನಾಟಕದ ಹೆಮ್ಮೆಯ ಬ್ರ್ಯಾಂಡ್ ಆಗಿರೋದ್ರಿಂದ ನಾನು ಗೋ ಫಾರ್ ಇಂಡಸ್ ಅಂತ ಹೇಳ್ತೀನಿ. ಖಂಡಿತ ನನ್ನ ಮೇಲೆ, ನಮ್ಮ ವಿಶ್ವಾಸದ ಮೇಲೆ, ನಮ್ಮ ನಂಬಿಕೆಯ ಮೇಲೆ ಖಂಡಿತ ಅವರು ಇಂಡಸ್ಸನ್ನು ಪರ್ಚೇಸ್ ಮಾಡ್ತಾರೆ. ಓಕೆ, ನೀವು ಅದು ರೆಫರ್ ಮಾಡ್ತೀರಾ. ಅದ್ರ ಜೊತೆಗೆ ಆ್ಯಂಡ್ ನೀವು ಸ್ಯಾಂಪಲ್ ಟೆಸ್ಟ್ ಇರುವಂಥ ಬುಕ್ನ ಕೂಡ ನೀವು ತೋರಿಸ್ಬೋದು. ಅವ್ರಿಗೂ ಒಂದು ಐಡಿಯಾ ಬರುತ್ತೆ ಕ್ವಾಲಿಟಿ ಇದಾಗಿರುತ್ತೆ ಅನ್ನೋದು. ಖಂಡಿತ. ಈಗ ತಾನೇ ನಮ್ಮ ಸ್ಟೀಲ್ ಅಂಗಡಿಲೂ ಕೂಡ ಇಂಡಸ್ಸನ್ನು ಲ್ಯಾಬ್ ಟೆಸ್ಟ್ ಮಾಡಿಸ್ಕೊಬಂದು ಈಗ ಬುಕ್ ಕೊಟ್ಟಿದ್ದಾರೆ. ಇದರಲ್ಲೂ ಕೂಡ ಇದೆ 555 ಟೆಸ್ಟ್ ಸರ್ಟಿಫಿಕೇಟ್ ಇರುವಂಥ ಒಂದು ಬುಕ್ಕನ್ನು ಇವತ್ತು ನಮಗೆ ಸರೆಂಡರ್ ಮಾಡಿದರೆ ತಾವು ನೋಡ್ಬೋದು. ನನ್ನ ಕಸ್ಟಮರು ಕೂಡ ನಮ್ಮ ಅಂಗಡಿಯಿಂದ ತೊಗೊಂಡೋಗಿ 3rd ಲ್ಯಾಬಿಂದ ಸರ್ಟಿಫಿಕೇಟನ್ನು ಇಲ್ಲಿ ಹಾಕಿದರೆ ಎಲ್ಲ ಪಾಸ್ ಆಗಿದೆ. ಪ್ರತಿಯೊಂದು ಕಂಪ್ನಿ ಕ್ವಾಲಿಟಿ ಬಗ್ಗೆ ಆಗಲಿ, ಡೆನ್ಸಿಟಿ ಬಗ್ಗೆ ಆಗಲಿ, ಫಿಸಿಕಲ್ ಎಲ್ಲ ಕಂಟೆಂಟ್ಸ್ ಇರೋದ್ರಿಂದ ಇದೊಂದು ನಾಲೆಡ್ಜ್ ಬುಕ್ಕು, ಇನ್ಫಾರ್ಮೇಷನ್ ಬುಕ್ಕು. ಇದನ್ನು ಪ್ರತಿಯೊಂದು ಕಸ್ಟಮರ್ಗೂ ಕೂಡ ನಾವು ಇದನ್ನು ಕೊಡ್ತೀವಿ ನಾವು. ಓಕೆ, ಆ್ಯಂಡ್ ಅವ್ರಿಗೂ ಹೆಲ್ಪ್ ಆಗುತ್ತೆ ಆ್ಯಂಡ್ ಇವನ್ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಲ್ವಾ? ಸೂಪರ್ ಸರ್. ಆ್ಯಂಡ್ ಇವಾಗ ಒಂದು ಬಿಸ್ನೆಸ್ ಅಂತ ಅಂದಾಗ ಅಥವಾ ಹೆಚ್ಚಾಗಿ ಕಸ್ಟಮರ್ಗಳು ಇಂಡಸ್ನೇ ಚೂಸ್ ಮಾಡ್ತಾರೆ ಅಂತ ಅಂದಾಗ ಅಲ್ಲಿ ಕ್ವಾಲಿಟಿಯ ಜೊತೆಗೆ ಸರ್ವಿಸ್ಗಳು ಕೂಡ ಅವರಿಗೆ ಅವೈಲಬಲ್ ಬೇಕಾದಾಗ ಸಿಗಬೇಕಾಗತ್ತೆ ಅಲ್ವಾ? ಸೊ ಸರ್ವಿಸ್ ಹೇಗಿದೆ ಸರ್? ನೋಡಿ, ಕಂಪ್ನಿಯಿಂದ ನಮಗೂ ಒಳ್ಳೆ ಸರ್ವಿಸ್ ಇದೆ, ಟೈಮಿಗೆ ಸಪ್ಲೈ ಇದೆ, ಟೈಮಿಗೆ ಬರುತ್ತೆ. ನಾವು ಅದೇ ಥರ ನಮ್ಮ ಕಸ್ಟಮರ್ಗೂ ಟೈಮಿಗೆ ಸಪ್ಲೈ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ, ಸ್ಟಾಕು ರೆಡಿ ಇರುತ್ತೆ, ಎನಿ ಟೈಮ್ ನಾವು ಕೊಡೋಕ್ಕೆ ಸಿದ್ಧವಾಗಿದ್ದೀವಿ. ಲೇಬರ್ ಆಗಲಿ, ಗಾಡಿ ವೈಸ್ ಎಲ್ಲ ರೆಡಿ ಇರುತ್ತೆ. ಆಲ್ರೆಡಿ ನೀವೇ ಹೇಳಿದ್ರಿ ತುಂಬ ಜನಕ್ಕೆ ನಾನು ಫಸ್ಟ್ ರೆಫರ್ ಮಾಡೋದೇ ಇಂಡಸ್ನ ಅಂತ. ಸೊ ಇವಾಗ ಟಿವಿ ನೋಡ್ತಾ ಇರ್ತಾರೆ ಅವರು ಕೂಡ. ಆ್ಯಕ್ಚುಲಿ ಇಂಜಿನಿಯರ್ ಚಾಯ್ಸ್ ಬ್ರ್ಯಾಂಡು ಕರ್ನಾಟಕದ ಜನತೆಯನ್ನು ಮೆಚ್ಚಿರುವಂಥ ಬ್ರ್ಯಾಂಡು. ಕ್ವಾಲಿಟಿ ವೈಸಲ್ಲಿ ಯಾವುದೇ ರೀತಿ ರಾಜಿ ಇಲ್ಲ, ಕಾಂಪ್ರಮೈಸ್ ಇಲ್ಲ. ಹಾಗಾಗಿ ಖಂಡಿತ ಇದನ್ನು ಯೂಸ್ ಮಾಡೋದು 100% ಸ್ಯಾಟಿಸ್ಫ್ಯಾಕ್ಷನ್ ಇದೆ. ನಾವು ಸೇಲ್ ಮಾಡೋದು ನಮಗೂ ಒಂದು ಕನಸಿನ ಮನೆ ಕಟ್ಟಲಿಕ್ಕೆ ನಾವು ಎಲ್ಲೋ ಒಂದು ಕಡೆ ಅವರ ಕನಸಿನ ಜೊತೆ ನಾವು ಭಾಗಿಯಾಗ್ತಾಯಿದ್ದೀವಿ, ಉತ್ತಮ ಮೆಟೀರಿಯಲನ್ನು ಕೊಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ಒಂದು ಧನ್ಯತಾ ಭಾವನೆ ಕೂಡ ನಮ್ಮಲ್ಲಿದೆ. ಓಕೆ ಸರ್, ಆ್ಯಂಡ್ ಲಾಸ್ಟ್ ಕ್ವಶನ್ ಇನ್ನೊಂದು ಕೇಳಿಬಿಡ್ತೀನಿ. ನೀವು ನಿಮ್ಮ ಸ್ವಂತ ಮನೆಯನ್ನು ಕಟ್ಟೋದಕ್ಕಾಗಲಿ ಅಥವಾ ನಿಮ್ಮ ಫ್ಯಾಮಿಲಿಯಲ್ಲೇ ಕನ್ಸ್ಟ್ರಕ್ಷನ್ಗಾಗಿ ಸಜೆಸ್ಟ್ ಮಾಡಿದ್ದೀರಾ ಸರ್? ಖಂಡಿತ. ನಾನೂ ಕೂಡ ಸ್ವಂತ ಮನೆ ಕಟ್ಟಿದ್ದೀನಿ, ನಾನೂ ಕೂಡ ಇಂಡಸ್ ಯೂಸ್ ಮಾಡಿದ್ದೀನಿ. ನಮ್ಮ ಬಂಧುಗಳಿಗೆ, ನಮ್ಮ ನೆಂಟರುಗಳಿಗೆ, ನಮ್ಮ ಸ್ನೇಹಿತರುಗಳು ಕೂಡ ಖಂಡಿತ ಮಾಡ್ಕೊಂಬರ್ತಾ ಇದ್ದೀನಿ, ಖಂಡಿತ ಕೊಟ್ಟು ಇದ್ದೀನಿ. ಓಕೆ, ಸೂಪರ್ ಸರ್. ಹಾಗಿದ್ರೆ ಗ್ಯಾರಂಟಿ ಆಯಿತು, ಇಂಡಸ್ ಅಂದರೆ ನಂಬಿಕೆಯ ಬ್ರ್ಯಾಂಡ್, ಭರವಸೆಯ ಬ್ರ್ಯಾಂಡು, ವಿಶ್ವಾಸದ ಬ್ರ್ಯಾಂಡು, ನಂಬರ್ 1. ಓಕೆ, ಸೂಪರ್ ಸರ್. ಸರ್, ಬಿಸ್ನೆಸ್ಸು ಅದು ಇದು ಅಂತ ಫುಲ್ ಜಂಜಾಟ ಇರುತ್ತೆ. ಇವಾಗ ಲೈಫ್ ಅಂದರೆ ನಿಮಗೆ ಗೊತ್ತು, ಸಖತ್ ಕಷ್ಟ, ಅದ್ರ ಜೊತೆಗೆ ಟೆನ್ಷನ್ಗಳು, ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಇರುತ್ತೆ. ಇದೆಲ್ಲದನ್ನು ಸ್ವಲ್ಪ ದೂರ ಇಟ್ಬಿಟ್ಟು ಮೈಂಡ್ನ ರಿಲ್ಯಾಕ್ಸ್ ಮಾಡ್ಕೋಬೇಕು ಅಂತಂದರೆ ಸಾಂಗ್ ಕೇಳಬೇಕು ಅನಿಸುತ್ತೆ. ನಿಮಗೂ ಅನಿಸುತ್ತಾ? ಖಂಡಿತ. ಬ್ಯುಸಿ ಇರ್ತೀವಿ, ಸಮಯ ಸಿಕ್ಕಲ್ಲ, ಸಿಕ್ಕಂಥ ಸಮಯದಲ್ಲಿ ಒಂದಷ್ಟು ರಿಲ್ಯಾಕ್ಸೇಷನ್ಗೋಸ್ಕರ ಸಾಂಗ್ಸ್ಗಳನ್ನು ಕೇಳ್ತೀರಾ? ಯಾವ ರೀತಿಯ ಸಾಂಗ್ ಕೇಳ್ತೀರಿ? ಮೆಲೋಡಿ? ರಾಜ್ಕುಮಾರ್ ಸಾಂಗ್ಸ್, ಹಳೆ ರಾಜ್ಕುಮಾರ್ ಸಾಂಗ್ಸ್ ಕೇಳ್ತೀವಿ. ಲೇಟೆಸ್ಟಾಗೆ ಸುದೀಪು, ದರ್ಶನ್ ಫಿಲ್ಮ್ಗಳ ಸಾಂಗ್ಸ್ಗಳನ್ನು ಕೇಳ್ತೀವಿ. ಓಕೆ, ಇವಾಗ ನಿಮಗೆ ಸಾಂಗ್ಸ್ ಅಂತಂದರೆ ಮೆಲೋಡಿ ಆಗಿರ್ಬೇಕಾ ಅಥವಾ ಡಿಂಚಕ್ ಅಂತಿರ್ಬೇಕಾ? ಮೆಲೋಡಿ ಆಗಿರಬೇಕು. ಓಕೆ, ಆ್ಯಂಡ್ ನಿಮಗೋಸ್ಕರ ಇದೀಗ ರಾಜ್ಕುಮಾರ್ ಅವರ ಸೂಪರ್ ಹಿಟ್ ಸಾಂಗ್ ಒಂದು ಬರ್ತಾ ಇದೆ ಆ್ಯಂಡ್ ನೀವು ಕೂಡ ಎಂಜಾಯ್ ಮಾಡ್ತಿದ್ದೀರಾ ಈಗ. ಹ್ಯಾವ್ ಎ ಲುಕ್. ಸರ್ ಆವಾಗಲೇ ಹೇಳಿದ್ರು ಪ್ರತಿಯೊಂದು ಬಂಡಲಲ್ಲೂ ಕೂಡ ಸ್ಕ್ಯಾನಿಂಗ್ದು ಕಾರ್ಡ್ ಇರುತ್ತೆ ಆ್ಯಂಡ್ ಅದನ್ನು ಸ್ಕ್ಯಾನ್ ಮಾಡಿದ್ರೆ ಡೀಟೇಲ್ಸ್ ನಮಗೆ ಸಿಗುತ್ತೆ ಅಂತ. ಸರ್ ತೋರಿಸ್ಕೊಡ್ಬೋದಾ ಅದು ಹೇಗೆ ವರ್ಕ್ ಆಗುತ್ತೆ ಅಂತ? ಅವಾಗ ಹೇಳ್ದಂಗೆ ಪ್ರತಿಯೊಂದು ಬಂಡ್ಲಲ್ಲೂ ಕೂಡ ಇದೆ ನೋಡಿ, ಈ ಲಾಟ್ ಇದೆ, ಆ ಲಾಟಲ್ಲಿ ಪ್ರತಿಯೊಂದು ಬಂಡ್ಲಲ್ಲೂ ಕೂಡ ಬಾರ್ ಸ್ಕ್ಯಾನ್ ಇದೆ. ಅದರಲ್ಲಿ ಒಂದು ಮಾಡ್ತೀನಿ ನೋಡಿ ಮೇಡಮ್, ತಾವು ನೋಡ್ಬೋದು, ಖುದ್ದಾಗಿ ಲೈವಲ್ಲೇ ನೋಡ್ಬೋದು. ಕೆಮಿಕಲಿ ಆಗಲಿ ಫಿಸಿಕಲಿ ಆಗಲಿ ಪಾಸ್ ಆಗಿರೋಂಥ ರಿಪೋರ್ಟ್ ಎಲ್ಲ ಇದೆ ಇದರಲ್ಲಿ. ಖಂಡಿತ ನೋಡಿ, ಪ್ರತಿಯೊಬ್ಬರು ಒಂದು ಕಸ್ಟಮರು ತಾನು ತೊಗೊಳೋವಂಥ ಮೆಟೀರಿಯಲನ್ನು ಖುದ್ದಾಗಿ ಚೆಕ್ ಮಾಡಿ ಪ್ರತಿಯೊಂದು ಬಾರ್ ಹಿಡ್ಕೊಂಡು ಲೋಡ್ ಮಾಡಿಸ್ಕೊಂಡು ಹೋಗ್ಬೋದು. ಡೆಫಿನೆಟ್ಲಿ
ವಿಶ್ವಾಸಕ್ಕಂತ ಆಹಾರವಾದ ಬ್ರ್ಯಾಂಡೇ ಇಂಡಸ್. ಓಕೆ, ಸೂಪರ್ ಸರ್, ಥ್ಯಾಂಕ್ ಯು. ಎಷ್ಟೊಂದು ಜನ ನಮ್ಮ ಕನಸಿನ ಅರಮನೆಯನ್ನು ಕನ್ಸ್ಟ್ರಕ್ಟ್ ಮಾಡ್ಕೊಳ್ಬೇಕು ಅಂತ ಆಸೆಯನ್ನು ಇಟ್ಕೊಂಡಿರ್ತಾರೆ ಆ್ಯಂಡ್ ಅದಕ್ಕಾಗಿ ಕಾಯ್ತಿರ್ತಾರೆ. ಸೊ ಅದೇ ರೀತಿಯಾಗಿ ನಮ್ಮ ಇಂಜಿನಿಯರ್ಸ್ಗಳ ಕಡೆ ಬಂದರೆ ಅವರು ಅಟ್ ಎ ಟೈಮ್ 10-15 ಬಿಲ್ಡಿಂಗ್ಗಳನ್ನು ಕನ್ಸ್ಟ್ರಕ್ಷನ್ ಮಾಡಿಸ್ಕೊಳ್ತಾರೆ. ಸೊ ಅವರು ಯಾವ ಸ್ಟೀಲ್ನ ಬಳಸ್ತಾರೆ, ಯಾಕೆ ಅದನ್ನು ಚೂಸ್ ಮಾಡ್ತಾರೆ, ಇದೆಲ್ಲದನ್ನು ಕೇಳೋಣ. ಹಾಯ್ ಸರ್, ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಜಯಕುಮಾರ್. ಜಯಕುಮಾರ್ ಸರ್. ಆ್ಯಂಡ್ ನೀವೊಂದು ಈ ಫೀಲ್ಡಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಿ? 28 ವರ್ಷದಿಂದ ಮಾಡ್ತಾ ಇದ್ದೀನಿ. 28 ವರ್ಷ. ಓ, ತುಂಬ ದೊಡ್ಡದು ಸರ್ ಇದು. ಆ್ಯಂಡ್ ನೀವು ಎಷ್ಟೊಂದು ಕನ್ಸ್ಟ್ರಕ್ಷನ್ ಮಾಡಿರ್ತೀರಿ ಅಲ್ವಾ, ಬೇರೆ ಬೇರೆ ಸ್ಟೀಲ್ಗಳನ್ನು ನೋಡಿರ್ತೀರಿ. ನೀವು ಫಸ್ಟ್ ಪ್ರಿಫರ್ ಮಾಡುವಂಥ ಸ್ಟೀಲ್ ಅಂತ ಅಂದರೆ ಯಾವುದು? ಇಂಡಸ್. ಇಂಡಸ್. ಯಾಕೆ? ಇಂಡಸ್ ಅಂದರೆ ಬಾರ್ ಬೆಂಡಿಂಗ್ ಚೆನ್ನಾಗಿದೆ ಅಂತಾರೆ, ಮತ್ತು ಇದು ಚೆನ್ನಾಗಿದೆ, ಒಂದು ಬೆಂಡಿಂಗು ಮತ್ತು ಇನ್ನೇನು ಹೇಳ್ತಾರೆ ಅವರ ಟೆಕ್ನಿಕ್ಲ ನಮಗೆ ಸುಮಾರು ಬಂದು ಎಕ್ಸ್ಪ್ಲೈನ್ ಮಾಡಿದ್ದಾರೆ, ಅದರಿಂದ ಸಜೆಷನ್ ಮಾಡ್ತಾ ಇದ್ವಿ. ಮತ್ತು ಕಸ್ಟಮರು ಇಂಡಸ್ಸೇ ಬೇಕು ಅಂತ ಹೇಳ್ತಾ ಇದ್ದಾರೆ. ಓಕೆ. ಆ್ಯಂಡ್ ಕಸ್ಟಮರ್ ನಿಮ್ಮ ಹತ್ರ ಬಂದು ಇಂಡಸ್ನೇ ಪ್ರಿಫರ್ ಮಾಡ್ತಾರೆ? ಹೌದು, ಪ್ರಿಫರ್ ಮಾಡ್ತಾರೆ. ಸೊ ಅವರು ಅದರ ಇಂಡಸ್ಸಲ್ಲಿ ತುಂಬ ಜಾಸ್ತಿ ಇಷ್ಟಪಡುವಂಥದ್ದೇನು, ಕ್ವಾಲಿಟಿನ ಅಥವಾ ಯಾವ ರೀತಿಯಾಗಿ ಇಷ್ಟಪಡ್ತಾರೆ ಸರ್? ಕ್ವಾಲಿಟಿ ಇಂಪಾರ್ಟೆಂಟ್. ಓಕೆ, ಕ್ವಾಲಿಟಿ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ನೀವು ಇಂಡಸ್ನೇ ಬಳಸ್ತೀರಾ. ಆ್ಯಂಡ್ ನೆಕ್ಸ್ಟು ಮನೆಯನ್ನು ಕನ್ಸ್ಟ್ರಕ್ಷನ್ ಮಾಡಬೇಕು ಅಂದ್ಕೊಂಡವರಿಗೆ ನೀವು ಯಾಕೆ ಇಂಡಸ್ನ ಬಳಸಿ ಅಂತ ಹೇಳ್ತೀರಿ? ಬಟ್ ನನಗೆ ಟೆಕ್ನಿಕಲ್ ಆಗಿ ಅಷ್ಟೊಂದು ನನಗೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಇಂಡಸ್ ಕಂಪನಿಯವರು. ಓಕೆ, ಇವಾಗ ಟೆಕ್ನಿಕಲಿ ಕ್ವಾಲಿಟಿ ಆಗಿರ್ಬೋದು, ಟೆಸ್ಟ್ಗಳು ನಡೆಯುತ್ತೆ, ಡೆನ್ಸಿಟಿ ಬಗ್ಗೆ ಹೇಳ್ಬೋದು ಅಲ್ವಾ? ಓಕೆ, ಸೂಪರ್. ಆ್ಯಂಡ್ ಕೊನೆಯದಾಗಿ ಸರ್, ಎಷ್ಟೊಂದು ಜನ ಟಿವಿ ನೋಡ್ತಾ ಇರ್ತಾರೆ, ಇಂಡಸ್ ಬಗ್ಗೆ ತಿಳ್ಕೊಬೇಕು ಅಂತ ಕಾಯ್ತಾ ಇರ್ತಾರೆ. ಸೊ ನೀವು 28 ವರ್ಷಗಳ ಎಕ್ಸ್ಪೀರಿಯನ್ಸ್ ಇಟ್ಕೊಂಡಿದ್ದೀರಾ. ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಮೇಲೆ ಅವರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಇಂಡಸ್ ತುಂಬ ಚೆನ್ನಾಗಿದೆ, ಬ್ರಾಂಡೆಡ್. ಬಟ್ ಕಸ್ಟಮರ್ಗಳು ಇಂಡಸ್ಸೇ ಬೇಕು ಅಂತ ನಮ್ಮ ಕಾಂಟ್ರಾಕ್ಟಲ್ಲಿ ಕೇಳ್ತಾ ಇದ್ದಾರೆ. ಅದರಿಂದ ಚೂಸ್ ಚೂಸ್ ಮಾಡ್ತಾ ಇದ್ದಾರೆ. ಇನ್ನೊಂದು ನಮ್ಮ ಬಾರ್ ಬಂಡ್ರು ಬಂದ್ಬಿಟ್ಟು ಇಂಡಸ್ ಚೆನ್ನಾಗಿದೆ ಅಂತ ಇದ್ದಾರೆ. ಬಾರ್ ಬಂಡಿಂಗ್ ಮಾಡಕ್ಕೆ ಹಾರ್ಡ್ನೆಸ್ ಇದೆಲ್ಲ ಚೆನ್ನಾಗಿರುತ್ತೆ, ಡೆನ್ಸಿಟಿ ಚೆನ್ನಾಗಿರುತ್ತೆ ಅಂತಾರೆ. ಹೌದು, ಅದಕ್ಕೋಸ್ಕರ ಬಾರ್ ಬಂಡ್ರನ್ನು ಅದು ಸಜೆಸ್ಟ್ ಮಾಡೋದ್ರಿಂದ ನಾನು ಅದನ್ನೇ ಕೊಡ್ತಾ ಇರೋದು. ಓಕೆ, ಒಟ್ಟಿನಲ್ಲಿ ನಿಮಗೆ ಕಸ್ಟಮರ್ ನನಗೆ ಆಲ್ಮೋಸ್ಟ್ 95% ಕಸ್ಟಮರ್ ಎಲ್ಲ ಇಂಡಸ್ಸೇ ಕೇಳ್ತಾ ಇರೋದು, ನಾವು ತಗೊಳ್ಳೋದಲ್ಲ. ನೋಡಿ, ಇವ್ರು ಹೇಳ್ತಿರೋದು ಇವರ ಎಕ್ಸ್ಪೀರಿಯನ್ಸ್ ಪ್ರಕಾರ ಬಾರ್ಬೆಂಡರ್ ಆಗಿರ್ಬೋದು, ಕಸ್ಟಮರ್ಸ್ ಆಗಿರ್ಬೋದು, ಇಂಡಸ್ನೇ ಕೇಳ್ತಾರೆ. ಆ್ಯಂಡ್ ಅವ್ರಿಗೆ ಎಲ್ಲ ರೀತಿಯಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಸಿಗುತ್ತೆ. ಸೊ ಹಾಗಾಗಿ ನೀವು ಕೂಡ ಆರಾಮಾಗಿ ಚೂಸ್ ಮಾಡ್ಬೋದು ಅಂತೀರಲ್ಲ? ಹೌದು. ಇನ್ನೊಂದು ನಮ್ಮ ಜೊತೆಲಿ ಬಾರ್ಬೆಂಡರ್ ಹೊಂದ್ಕೊಂಡು ಹೋಗೋದ್ರಿಂದ ಬಾರ್ಬೆಂಡರ್ಗೂ ಅವ್ರಿಗೆ ಖುಷಿ ಆಗ್ತಾ ಇದೆ ಇಂಡಸ್ ತಗೊಂಡ್ಬಂದ್ರೆ. ಓಕೆ, ಬೇರೆ ಅದರ್ ಬ್ರಾಂಡಿಗಿಂತ ಇಂಡಸ್ ಚೆನ್ನಾಗಿ ವರ್ಕ್ ಓಕೆ. ಇವಾಗ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅಂತ ಅಂದಾಗ ಸಡನ್ ಆಗಿ ಏನು ಲೋಡ್ಗಳು ಬೇಕಾಗುತ್ತೆ ಅಲ್ವಾ? ಈ ಸರ್ವಿಸಸ್ ಎಲ್ಲ ನಿಮಗೆ ಚೆನ್ನಾಗಿ ಸಿಗುತ್ತಾ? ಚೆನ್ನಾಗಿದೆ. ಎಲ್ಲ ಸೈಜು ಅಟ್ ಎ ಟೈಮ್ ಇಮಿಡಿಯೇಟ್ ಸಿಗುತ್ತೆ. ಅದು ಪರ್ಟಿಕ್ಯುಲರ್ ದುರ್ಗಾ ಸ್ಟೀಲಲ್ಲಿ ನಾವು ತಗೊಳ್ತಾ ಇರ್ತೀವಿ, ಅವ್ರ ಹತ್ರ ಎಲ್ಲ ಸಿಗುತ್ತೆ. ಆನ್ ಟೈಮ್ ಸಿಗುತ್ತೆ. ಸರ್ವಿಸ್ ಚೆನ್ನಾಗಿದೆ, ಮೆಟೀರಿಯಲ್ ಸ್ಟಾಕ್ ಇರುತ್ತೆ ಅವ್ರ ಹತ್ರ. ಸೊ ಅದರಿಂದ ಏನು ತೊಂದರೆ ಇಲ್ಲ. ಓಕೆ, ಸರ್ವಿಸ್ಗಳ ಬಗ್ಗೆ ಕೂಡ ತಲೆ ಕೆಡಿಸ್ಕೊಳ್ಳೋ ಇಲ್ಲ. ಇವತ್ತು ಸಾಯಂಕಾಲ ನಾಳೆ ಬೆಳಗ್ಗೆಗೆ ಬೇಕು ಅಂದ್ರೆ ಇವತ್ತೇ ನಮ್ಗೆ ಆರ್ಡರ್ ಕೊಟ್ಟರೆ ನಾಳೆ ಬೆಳಗ್ಗೆಗೆ ನಮ್ಮ ಬಾರ್ಬಂಡ್ರಿಗೆ ಇರುತ್ತೆ. ಯಾವುದೇ ಇದರಲ್ಲಿ ಸ್ಟಾಕ್ ಮಾತ್ರ ಇಲ್ಲ ಅಂತ ಇರಲ್ಲ ಬೇರೆ ಇದು. ಇವಾಗ ನಾವು ಲೈಫ್ ಅಂತ ತಗೊಂಡ್ರೆ ರಿಲೇಶನ್ಶಿಪ್ಪಲ್ಲಿ ಎಷ್ಟು ಬಾಂಡಿಂಗು ಇಂಪಾರ್ಟೆಂಟ್ ಆಗುತ್ತೋ ಅದೇ ರೀತಿಯಾಗಿ ಈ ಕನ್ಸ್ಟ್ರಕ್ಷನು, ಈ ಇಂಡಸ್ಟ್ರೀಲು, ಈ ಒಂದು ಬಿಸ್ನೆಸ್ಸಲ್ಲೂ ಕೂಡ ಬಾಂಡಿಂಗ್ ಅನ್ನೋದು, ಪ್ಯೂರಿಟಿ ಅನ್ನೋದು ಎಲ್ಲದೂ ಕೂಡ ಮ್ಯಾಟ್ರ್ ಆಗುತ್ತೆ ಅಲ್ವಾ ಸರ್? ಒಂದು ಲೈನೇ ಇದೆ, ಇಂಡಸ್ ಅಂದರೆ ಪ್ಯೂರ್ ಸ್ಟ್ರಾಂಗ್ ಆ್ಯಂಡ್ ಸೂಪರ್ ಬಾಂಡಿಂಗ್ ಸ್ಟೀಲ್ ಅಲ್ವಾ? ಸೊ ಇನ್ನೊಂದ್ಸರಿ, ಇಂಡಸ್ ಅಂದರೆ ಪ್ಯೂರ್ ಸ್ಟ್ರಾಂಗ್ ಆ್ಯಂಡ್ ಸೂಪರ್ ಬಾಂಡಿಂಗ್ ಸ್ಟೀಲ್. ಓಕೆ, ಸೂಪರ್ ಸರ್, ಥ್ಯಾಂಕ್ ಯು. ವೆಲ್ಕಮ್ ಬ್ಯಾಕ್ ಟು ಪಬ್ಲಿಕ್ ಮ್ಯೂಸಿಕ್ನ ಪಬ್ಲಿಕ್ ಚಾಯ್ಸ್. ಇದೀಗ ಇಂಡಸ್ 555D TMT ಕಂಬಿಯನ್ನು 10 ವರ್ಷಗಳಿಂದ ಬಳಸ್ತಾ ಇರುವಂಥ ಒಬ್ಬರು ಕಾಂಟ್ರಾಕ್ಟರು ನಮ್ಮ ಜೊತೆ ಇದ್ದಾರೆ. ಯಾಕೆ ಈ ಕಂಬಿಗಳನ್ನು ಅಷ್ಟು ವರ್ಷಗಳಿಂದ ಬಳಸ್ತಾ ಇದ್ದಾರೆ, ಅದರಲ್ಲಿ ಅಂಥದ್ದು ಇವರಿಗೆ ಏನು ಇಷ್ಟ ಆಯಿತು ಅಂತ ನಾನು ಕೇಳೋದಕ್ಕೆ ರೆಡಿ ಆಗಿದ್ದೀನಿ. ಸರ್ ನಮಸ್ತೆ, ನಿಮ್ಮ ಹೆಸರು?
ಬಾಬು ಅಂತ. ಓಕೆ ಸರ್, ನೀವೇ ಹೇಳಿದ್ರಿ 10 ವರ್ಷಗಳಿಂದ ಇಂಡಸ್ ಕಂಬಿಗಳನ್ನೇ ಯೂಸ್ ಮಾಡ್ತಾ ಇದ್ದೀನಿ ಅಂತ. ಸೊ ನಮಗೆ ಕಾರಣ ಕೊಡಲೇಬೇಕು ನೀವು, ಯಾಕೆ ನಿಮಗೆ ಇಂಡಸ್ ಕಂಬಿಗಳು ಇಷ್ಟ ಆಗುತ್ತೆ? ನಮಗೆ ಇಂಜಿನಿಯರ್ಗಳೆಲ್ಲ ರೆಫರ್ ಮಾಡೋದು ಮೇಡಮ್, ಇಂಡಸ್ಸು ಯೂಸ್ ಮಾಡಿ ಅಂತ. ನಾವು ಬಾರ್ಬೆಂಡ್ರಿಗೆ ಕೇಳಿದ್ರೆ ಅವರು ಚೆನ್ನಾಗಿದೆ ಅಂತ ಹೇಳಿದ್ರು. ಬೆಂಡಿಂಗ್ ಮಾಡೋಕ್ಕೆ, ರೀಬೆಂಡಿಂಗ್ ಮಾಡೋಕ್ಕೆ ಚೆನ್ನಾಗಿದೆ, ಫ್ಲೆಕ್ಸಿಬಲ್ ಚೆನ್ನಾಗಿದೆ. ಅದಕ್ಕೆ ನಾವು 10 ವರ್ಷದಿಂದ ಇದನ್ನು ಯೂಸ್ ಮಾಡ್ತಾ ಇದ್ದೀವಿ. ಕ್ವಾಲಿಟಿ ಚೆನ್ನಾಗಿದೆ. ಸೂಪರ್. ಆ್ಯಂಡ್ ನೀವು ಎಷ್ಟೊಂದು ಬಿಲ್ಡಿಂಗ್ಗಳನ್ನು ಕಟ್ಟಿಸ್ತೀರಿ. ಇವಾಗ ನೀವು ಹೇಳ್ದಾಗೆ ಅಲ್ಲಿ ಕೆಲಸ ಮಾಡೋರ ಜೊತೆಗೆ ಕಸ್ಟಮರ್ಗಳಿಗೂ ಕೂಡ ಅದು ಸ್ಯಾಟಿಸ್ಫ್ಯಾಕ್ಷನ್ ಸಿಗಬೇಕಾಗುತ್ತೆ ಅಲ್ವಾ ಇಂಡಸ್ ಕಂಬಿಗಳನ್ನು. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಿ? ನಿಮಗೂ ಕೂಡ ಕಸ್ಟಮರ್ ಫೀಡ್ಬ್ಯಾಕ್ ಸಿಕ್ಕಿರುತ್ತೆ? ಹೌದು, ಸಿಕ್ಕಿದೆ ಮೇಡಮ್. ಕಸ್ಟಮರು, ಬಿಲ್ಡರು, ಓನರ್ಗಳು ಚೆನ್ನಾಗಿ ಹೇಳಿದ್ದಾರೆ ಇಂಡಸ್ ಚೆನ್ನಾಗಿದೆ ಅಂತ. ಆಮೇಲೆ ನಾವು ತುಂಬ ದಿವಸದಿಂದ ಇದನ್ನು ಯೂಸ್ ಮಾಡ್ತಾ ಇದ್ದೀವಿ. ನಮಗೂ ಇಂಡಸ್ ಅಂದರೆ ಕನ್ಫರ್ಮ್ ಚೆನ್ನಾಗಿದೆ ಅಂತ. ಕ್ವಾಲಿಟಿಯಲ್ಲಿ ನಿಮಗೆ ನಂಬರ್ 1 ಅನಿಸುತ್ತೆ. ಆ್ಯಂಡ್ ಇವಾಗ ಸರ್ವಿಸ್ ಕೂಡ ಇಂಪಾರ್ಟೆಂಟ್ ಆಗುತ್ತಲ್ವಾ? ಸೊ ಸರ್ವಿಸ್ ಎಲ್ಲ ನಿಮಗೆ ಹೇಗೆ ಸಿಗುತ್ತೆ? ಚೆನ್ನಾಗಿ ಸಿಗುತ್ತೆ ಮೇಡಮ್. ಚೆನ್ನಾಗಿ ಸಿಗುತ್ತೆ, ಬೇಕಾಗಿದ್ದ ಟೈಮಲ್ಲಿ ನಿಮಗೆ ಅವೈಲೇಬಲ್ ಇರುತ್ತಾ? ಓಕೆ, ಅದರಲ್ಲೆಲ್ಲ ನೋ ಪ್ರಾಬ್ಲಮ್ ಅಂತೀರಿ. ಓಕೆ. ಆ್ಯಂಡ್ ನೆಕ್ಸ್ಟ್ ನಿಮ್ಮ ಮಾತುಗಳನ್ನು ಕೇಳಿ ಟಿ ವಿಯಲ್ಲಿ ನೋಡ್ತಿರ್ತಾರೆ, ಅವರೆಲ್ಲ ಯೋಚನೆ ಮಾಡ್ತಾರೆ ನಾವು ಕೂಡ ಇಂಡಸ್ನ ಚೂಸ್ ಮಾಡ್ಬೋದಲ್ಲ ಅಂತ. ಸೊ ಅವರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ನೀವು? ಎಲ್ಲರೂ ಯೂಸ್ ಮಾಡ್ಬೋದು ಮೇಡಮ್, ಟಿ ವಿ ಎಲ್ಲ ಆ್ಯಡ್ ನೋಡಿ ಯೂಸ್ ಮಾಡ್ಬೋದು, ಚೆನ್ನಾಗಿದೆ ಕ್ವಾಲಿಟಿ. ಓಕೆ, ಅಂದರೆ ನೀವೇ ಯೂಸ್ ಮಾಡಿರೋದ್ರಿಂದ, ಅದು 10 ವರ್ಷಗಳಿಂದ ಬರೀ ಇಂಡಸ್ ಕಂಬಿಗಳನ್ನ ಯೂಸ್ ಮಾಡಿರೋದ್ರಿಂದ ನಂಬಿಕೆ ಇಟ್ಟು ನೀವು ನಂಬಿದ ಹಾಗೆ ಅವರು ಕೂಡ ನಂಬೋದು ಆ್ಯಂಡ್ ಬಂದು ಯೂಸ್ ಮಾಡ್ಬೋದಂತನಾ? ಹೌದು, ಯೂಸ್ ಮಾಡ್ಬೋದು. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೀವು ಕನ್ನಡ ಸಾಂಗ್ಗಳನ್ನೇನಾದ್ರು ಕೇಳ್ತೀರಾ? ಇಲ್ಲ, ಕೆಲಸದ ಮಧ್ಯದಲ್ಲಿ ಬ್ಯುಸಿನೇ ಇರ್ತೀವಿ, ಟೈಮ್ ಇರಲ್ಲ ಅಂತನಾ? ಆದರೆ ನಿಮಗೋಸ್ಕರ ಒಂದು ಚಂದದ ಸಾಂಗ್ ಹಾಕ್ತಿದ್ದೀವಿ, ಆಯಿತಾ? ಖುಷಿನಾ? ಹಾಂ, ಓಕೆ. ಆ್ಯಂಡ್ ಇದೀಗ ಇವ್ರಿಗೋಸ್ಕರ ಬ್ಯೂಟಿಫುಲ್ ಸಾಂಗ್ ಬರ್ತಾ ಇದೆ, ಹ್ಯಾವ್ ಅ ಲುಕ್. ಮ್ಯೂಸಿಕ್ನ ಪಬ್ಲಿಕ್ ಚಾಯ್ಸಲ್ಲಿ ಇಷ್ಟೊತ್ತು ನಾವಿದ್ವಿ ಬೆಂಗಳೂರಿನ ಹೊಂಗಸಂದ್ರದ ಬೇಗೂರ್ ಮೇನ್ ರೋಡ್ನಲ್ಲಿರುವಂತಹ ದುರ್ಗಾ ಸ್ಟೀಲ್ ಕಾರ್ಪೊರೇಷನಲ್ಲಿ. ಆ್ಯಂಡ್ ಇವತ್ತು ನಾವು ಇಂಡಸ್ ಕಂಬಿಗಳ ಬಗ್ಗೆ ಹೆಚ್ಚು ಮಾಹಿತಿಗಳನ್ನ ತಿಳ್ಕೊಂಡ್ವಿ. ಇದೇ ರೀತಿಯಾಗಿ ನಿಮಗೆ ಯೂಸ್ಫುಲ್ ಆಗಿರುವಂತಹ ಪ್ರೋಗ್ರಾಮ್ಗಳ ಜೊತೆಗೆ ನೀವು ಮತ್ತೆ ಸಿಗ್ತಾನೆ ಇರೋಣ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಪಬ್ಲಿಕ್ ಮ್ಯೂಸಿಕ್. ಟೇಕ್ ಕೇರ್, ಬಾಯ್.